ಅಧಿಕಾರ ಹಂಚಿಕೆ ಸಂಬಂಧ ಒಪ್ಪಂದವಾಗಿದೆ ಅನ್ನೋ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಇದೀಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ಚರ್ಚೆ ಹುಟ್ಟುಹಾಕಿದೆ. ಡಿಕೆಶಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ನಮ್ಮ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀವಿ ಅಂದ್ರು. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್, CM ಏನು ಹೇಳ್ತಾರೆ ಅದು ಫೈನಲ್. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ಇದೀಗ ಅಧಿಕಾರ ಹಂಚಿಕೆ ಒಪ್ಪಂದ ಹೇಳಿಕೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಒಪ್ಪಂದ ಆಗಿದೆ ಎಂದಾದ್ರೆ ನಾವೆಲ್ಲರೂ ಯಾಕೆ ಇರಬೇಕು? ಅವರಿಬ್ಬರೇ ರಾಜಕಾರಣ ಮಾಡಲಿ, ಅವರಿಬ್ಬರೇ ನಡೆಸಿ ಬಿಡ್ಲಿ, ಬೇರೆಯವರು ಇರೋದು ಬೇಡವಾ ಅಂತ ಪ್ರಶ್ನಿಸಿದ್ದಾರೆ. ಯಾವ ಒಪ್ಪಂದ ಆಗಿದೆಯೋ ನಮ್ಗೆ ಗೊತ್ತಿಲ್ಲ. ನಾನು 2-3 ಜನರನ್ನ ದೆಹಲಿಯಿಂದ ಕೇಳಿದೆ, ಇಲ್ಲೂ ಕೇಳಿದೆ, ಒಪ್ಪಂದ ಆಗಿದೆ ಎಂದು ಯಾರೂ ಹೇಳಿಲ್ಲ. ಡಿಕೆ ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ರೀತಿ ಆಗಲು ಸಾಧ್ಯವಿಲ್ಲ. ಹೈಕಮಾಂಡ್ ಬಿಟ್ಟು ಹೋಗಲ್ಲ, ಹೈಕಮಾಂಡ್ ತೀರ್ಮಾನ ಒಪ್ಪಿಕೊಳ್ಳುತ್ತೇವೆ ಅಂತ ಹೇಳಿದ್ರು. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರು ಆಗಿದೆ ಅಂತ ಎಲ್ಲೂ ಯಾರು ಹೇಳಿಲ್ಲ. ಶಿವಕುಮಾರ್ ಅವರು ಏನೋ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು? ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವ್ಯಾರೂ ಕೂಡ ಹೈಕಮಾಂಡ್ ಅನ್ನ ಬಿಟ್ಟು ಹೋಗೋರಲ್ಲ. ಹೈಕಮಾಂಡು ಏನ್ ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳುವಂತ ಜನ ನಾವು. ಆದ್ರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು, ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು, ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at ದುಬೈ ಮಾಲ್, ಮರೀನ್ ಕ್ರೂಸ್ with dinner, ಡೆಸರ್ಟ್ ಸಫಾರಿ with belly dance, Abu Dhabi city tour with Hindu temple, Ferrari World, Dubai city tour with Dubai frame photo stop, Future of museum,
ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. 9591027265 7899173517.